ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅನುಷಾ ನಾಗೇಶ್. ನಮ್ಮ ಹೊಲದಲ್ಲೇ ಖುದ್ದಾಗಿ ಬೆಳೆದಿರೋದು ತುಂಬ ಚೆನ್ನಾಗಿ ಬಂದಿದೆ ರಾಗಿ. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ ಬೇರೆ ಕಡೆ ಸಿಟಿಲಾದರೆ ಪಾಪ ಅವ್ರಿಗೆ ಪೌಡ್ರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ರಾಗಿನ. ಅದಕ್ಕೋಸ್ಕರ ನಾವು ಖುದ್ದಾಗಿ ಬೆಳೆದು ನಮ್ಮ ಮಗುಗೆ ರಾಗಿ ಸರಿ ಮಾಡ್ಕೊತಾ ಇದ್ದೀವಲ್ಲ ಅಂತ ತುಂಬ ಖುಷಿ ಇದೆ. ನಾವು ಯಾವ ಥರ ರಾಗಿ ಸರಿ ಮಾಡ್ಕೊತಾ ಇದ್ದೀವಿ, ಯಾವ ಪದಾರ್ಥ ನಾವು ಹಾಕ್ತಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ. ಫುಲ್ ವಿಡಿಯೋ ನೋಡಿ, ತುಂಬ ನಿಮ್ಗೆ ಇಷ್ಟ ಆಗುತ್ತೆ. ರಾಗಿನ ಚೆನ್ನಾಗಿ ತೊಳ್ಕೊಂಡು ಒಣಗಿಸ್ಬಿಟ್ಟು ನಾನು 3 ಗ್ಲಾಸು ತೊಗೊಂಡೆ ರಾಗಿನ. ಮಿಕ್ಕಿದೆಲ್ಲ ಎತ್ತು ಮಾಡಿಬಿಟ್ಟೆ. ರಾಗಿ 3 ಗ್ಲಾಸ್ ಎಲ್ಲ ಹುರ್ಕೊಂಡು, ಆಮೇಲೆ ಮತ್ತೆ ಹೆಸ್ರು ಕಾಳು ಹುರ್ಕೊಂಡು, ಉದ್ದಿನ ಕಾಳು ಹುರ್ಕೊಂಡೆ, ಮತ್ತು ಕಡಲೆಬೀಜ, ಕಡಲೆಬೇಳೆ, ಹೆಸ್ರು ಬೇಳೆ ಅಷ್ಟೆಲ್ಲ ಹುರ್ಕೊಂಡು, ಮೆಂತ್ಯ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಹುರ್ಕೊಂಡೆ. ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿರೋದು, ಏಕೆಂದರೆ ಬೆನ್ನಿಗೆ ಶಕ್ತಿ ಕೊಡಲಿ ಅಂತ. ಜೀರಿಗೆ, ಮೆಣಸು ಅದು ಹುರ್ಕೊಂಡೆ, ಮತ್ತು ಅಕ್ಕಿ, ಮತ್ತು ಒಂದೇ ಒಂದು ಚಕ್ಕೆ, ಒಂದು ಲವಂಗ 2 ಹಾಕಿದ್ದೀನಿ. ಅಷ್ಟು ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಬೇಳೆಕಾಳು ಹುರ್ಕೊಂಡು ತಿರ್ಗಾ ಹಾಕಿದ್ದೀನಿ. ಯಾಕೆ ಹುರ್ಕೊಂಡಿದ್ದೀನಿ ಅಂತಂದರೆ, ಈಗ ಹಸಷ್ಟೇ ಹಾಕ್ಬಿಟ್ರೆ, ಹಸಿಯಾಗಿ ಹಾಕ್ಬಿಟ್ರೆ ಎಲ್ಲ ಹುಳಗಳಾಗೋದು ಚೆನ್ನಾಗಿರಲ್ಲ ಅಂತ ಕಾರಣಕ್ಕೋಸ್ಕರ ನಾನು ಹುರ್ಕೊಂಡು ಮಾಡ್ಕೊಂಡಿರೋದು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಮಗುಗೂ ಶಕ್ತಿ ಕೊಡುತ್ತೆ. ನೀವು ಆದಷ್ಟು ಟ್ರೈ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಮಗು ನಿಜವಾಗ್ಲೂ ತಿನ್ನುತ್ತೆ.